ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಸಾಕು ಬೇಕು. ಇದೇನಪ್ಪ ಇದು ಸಾಕು ಬೇಕು ಅನ್ನುವಂಥ ಶೀರ್ಷಿಕೆ, ಏನಿರಬಹುದು ಈ ಕಥೆಯಲ್ಲಿ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನನಗೆ. ಆಯ್ತಾ, ಈಗ ಕಥೆಯನ್ನು ಕೇಳೋಣ. ಒಂದೂರಲ್ಲಿ ರಾಮ ಮತ್ತೆ ಭೀಮ ಅನ್ನುವಂಥ ಎರಡು ಗುಂಪಿತ್ತು. ಈಗ ಊರುಗಳಲ್ಲಿ ನಾವು ನೋಡಿರ್ತೀವಿ, ಎರಡೆರಡು ಗುಂಪಿರುತ್ತೆ, ಮೂರು ಗುಂಪಿರುತ್ತೆ. ಈ ಊರಲ್ಲಿ ಎರಡು ಗುಂಪು, ಒಂದು ರಾಮನ ಗುಂಪು, ಒಂದು ಭೀಮನ ಗುಂಪು. ರಾಮನ ಗುಂಪಿನಲ್ಲಿ 50, ಭೀಮನ ಗುಂಪಿನಲ್ಲಿ 50 ಜನ ಇರ್ತಾರೆ. ಯಾವಾಗ್ಲೂ ಯಾವುದಾದ್ರೂ ಒಂದು ಕಾರಣಕ್ಕೆ ರಾಮ ಮತ್ತೆ ಭೀಮರ ಗುಂಪು ಸೆಣಸಾಡ್ತಾನೇ ಇರ್ತಾ ಇತ್ತು, ಜಗಳ ಆಗ್ತಾನೆ ಇರ್ತಿತ್ತು ಇಬ್ಬರ ನಡುವೆ. ಇದ್ರಿಂದ ಏನಾಯ್ತು, ಊರಲ್ಲಿ ಯಾವ ಕೆಲಸನೂ ಸುಲಭವಾಗಿ ಆಗ್ತಾನೇ ಇರಲಿಲ್ಲ. ರಾಮನ ಗುಂಪಿನಲ್ಲಿ ಹೊಟ್ಟೆ ಕಿಚ್ಚಿರುತ್ತಲ್ಲ, ಅಂಥ ಪ್ರವೃತ್ತಿ ಇರುವಂತ ಜನರು ಹೆಚ್ಚಾಗಿದ್ರು. ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತನ್ಬಿಟ್ಟು ಊರಿನ ಪಟೇಲ, ಅವ್ರ ಹೆಸರೇನು ಕೃಷ್ಣೇಗೌಡರು ಅಂತ ಅಂದ್ಬಿಟ್ಟು, ಅವರು ಒಂದು ಆಟವನ್ನ ಏರ್ಪಾಡು ಮಾಡ್ತಾರೆ. ನೋಡಿ, ಹೀಗೆ ಬುದ್ಧಿ ಕಲಿಸ್ಬೇಕು, ಡೈರೆಕ್ಟಾಗಿ ನೀವು ಹೇಳಕ್ ಹೋಗಿ ಅವ್ರು ಕೇಳೋದು ಇಲ್ಲ. ಅದಕ್ಕೆ ಒಂದು ಆಟವನ್ನ ಆಡಿಸಿ ಅದರ ಮೂಲಕ ಅವರಿಗೆ ಪಾಠವನ್ನ ಕಲಿಸ್ಬೇಕು ಅಂತಂದ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಿ, ನಮ್ಮೂರಲ್ಲಿ ಗುಂಪುಗಾರಿಕೆ ಅನ್ನೋದು ಇರಬಾರ್ದು. ಎರಡೂ ಗುಂಪು ಸೇರಿ ಒಂದಾಗಿ ಕೆಲಸ ಮಾಡಿದ್ರೆ ಜನರಿಗೆ, ಹಳ್ಳಿಗೆ, ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಈಗ ನಾನು ಒಂದು ಪಂದ್ಯವನ್ನ ಹೇಳ್ತೀನಿ, ಅದರಲ್ಲಿ ಸೋತವರು ತಮ್ಮ ಗುಂಪನ್ನ ಬಿಟ್ಟು ಇನ್ನೊಂದು ಗುಂಪನ್ನ ಸೇರ್ಕೊಳ್ಬೇಕು. ಇದರಲ್ಲಿ ಯಾವುದೇ ಒತ್ತಾಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಒಪ್ಕೊಳ್ಬೇಕು ನೀವು. ಒಂದು ಗುಂಪು ಸೋಲುತ್ತಲ್ಲ, ಅದು ಇನ್ನೊಂದು ಗುಂಪಲ್ಲಿ ಸೇರ್ಕೋಬೇಕು, ಆಗ ಒಂದೇ ಗುಂಪಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಆಗ ಎರಡೂ ಗುಂಪಿನವರು ಒಪ್ಕೊಳ್ತಾರೆ. ಪ್ರತಿ ಗುಂಪಿನವ್ರಿಗೂ ಏನು ಅಂತಂದ್ರೆ ನಾವೇ ಗೆಲ್ತೀವಿ ಅಂತನ್ಬಿಟ್ಟು ಇನ್ನೊಂದು ಗುಂಪು ನಮ್ಮನ್ನು ಬಂದು ಸೇರ್ಕೊಳ್ತಾರೆ. ಅಂದ್ರೆ ನಾವೇ ಅದಕ್ಕೆ ಲೀಡರ್ ಆಗಿರ್ತೀವಿ, ಅವರು ನಮ್ಮ ಗುಂಪಲ್ಲಿ ಬಂದು ಸೇರ್ಕೊಳ್ತಾರೆ ಅಂತ. ಅಲ್ಲೂ ಕೂಡ ಒಂದು ಕಾಂಪಿಟೇಷನ್ ಇಟ್ಕೊಂಡಿರ್ತಾರೆ, ಒಂದು ನಂಬಿಕೆ ಇರುತ್ತೆ. ಆಯ್ತಾ, ಆದ್ರೆ ಅದು ಹುಸಿ ನಂಬಿಕೆ ಬೇರೆ. ನಮ್ಮ ಗುಂಪಿಗೆ ಬಂದು ಸೇರ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಕೃಷ್ಣೇಗೌಡರು ಏನು ಮಾಡ್ತಾರೆ, ಪ್ರತಿಯೊಂದು ಗುಂಪಿಗೂ 50 ಕುಂಬಳಕಾಯನ್ನ, 50 ಸೇರು ಅಕ್ಕಿಯನ್ನ ಕೊಟ್ಟು, ನಿಮ್ಮ ಗುಂಪಿನಲ್ಲಿ 50 ಜನ ಇದ್ದೀರಾ, ಅದರಿಂದನೇ ಪ್ರತಿ ಗುಂಪಿಗೆ 50 ಕುಂಬಳಕಾಯಿ, ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಅಂತ, ಮತ್ತು 50 ಸೇರ್ ಅಕ್ಕಿಯನ್ನ ಕೊಟ್ಟಿದ್ದೀನಿ. ನೀವು ಇದಿಷ್ಟನ್ನೂ ಕೂಡ ಒಂದು ಹೊತ್ತಿಗೆ ಊಟ ಮಾಡಿ ಖಾಲಿ ಮಾಡಬೇಕು. ಇದೇ ಇಂದಿನ ಪಂದ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈಗ 50 ಜನ ಇದ್ರೆ ಒಂದೊಂದು ಸೇರ್ ಅಕ್ಕಿ, ಒಂದೊಂದು ಕುಂಬಳಕಾಯಿ ಒಬ್ಬೊಬ್ರಿಗೆ ಬರುತ್ತೆ. ಸೊ ಎಲ್ಲವನ್ನ ಒಂದೇ ಹೊತ್ತಿಗೆ ತಿಂದು ಮುಗಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಇದೆಂತ ಮಹಾಪಂದ್ಯ ಅಂತನ್ಬಿಟ್ಟು ರಾಮ ಮತ್ತೆ ಭೀಮನ ಗುಂಪಿನವರು ನಗಾಡ್ತಾರೆ. ಇಂಥ ಪಂದ್ಯವನ್ನ ಕೊಟ್ಟಿದಾರಲ್ಲ ಅಂತನ್ಬಿಟ್ಟು, ತಾವೇ ಮೊದಲು ಗೆಲ್ಲಬೇಕು ಅಂತನ್ಬಿಟ್ಟು ರಾಮನ ಗುಂಪಿನವರು ಬೇಗ ಬೇಗ 50 ಕುಂಬಳಕಾಯನ್ನು ಕೂಡ ಒಡೆದು ಒಂದು ಚೆನ್ನಾಗಿರುವಂತ ಹುಳಿಯನ್ನ ಮಾಡಿಕೊಂಡು, ಅಂದ್ರೆ ಸಾಂಬಾರ್ ಮಾಡಿಕೊಂಡು, ಅದರ ಜೊತೆಗೆ 50 ಸೇರಿನ ಅನ್ನವನ್ನು ಕೂಡ ಒಟ್ಟಿಗೆ ಮಾಡಿಬಿಟ್ಟು 50 ಜನನು ಊಟಕ್ಕೆ ಕೂತ್ಕೊಳ್ತಾರೆ. ಎಷ್ಟು ತಿಂತಾ ಇದ್ರು ಕೂಡ ಬೇಯಿಸಿದ್ ಮುಗಿದೇ ಇಲ್ಲ. ಅಂದ್ರೆ ಏನು, ತಿಂತಾ ಇದ್ದಾರೆ, ಅಲ್ಲಿ ಬೇಯಿಸಿಟ್ಟಿದ್ದಂಥ ಅನ್ನ, ಆ ಸಾರು ಎಲ್ಲ ಹಾಗೇ ಇದೆ, ಇನ್ನು ಖಾಲಿನೇ ಆಗ್ತಾ ಇಲ್ಲ. ತಿನ್ನೋರ್ಗೆ ಊಟನೇ ಸೇರದೇ ಇರೋ ಥರ ಆಗೋಯ್ತು. ಪಂದ್ಯ ಹಾಳಾಗ್ಲಿ, ಎಲೆ ಮುಂದಿನಿಂದ ಎದ್ರೆ ಸಾಕಪ್ಪ ಅನ್ನೋ ಅಷ್ಟು ಅವ್ರಿಗೆ ಆಗೋಗಿತ್ತು. ಆಮೇಲೆ ಅವರು ಎದ್ದು ಕೈ ತೊಳ್ಕೊಳ್ತಾರೆ. ಮಾಡಿದ್ದನ್ನ, ಹುಳಿ ಎಲ್ಲ ಹಾಗೆಯೇ ಉಳ್ಕೊಳ್ತು. ಅಂದ್ರೆ ಅವ್ರು ಸೋತ್ರು ಅಲ್ವಾ. ಆದ್ರೆ ಈ ಕಡೆ ಭೀಮನ ಗುಂಪಿನವರು ಬಹಳ ಜಾಣರು. ಅವ್ರೇನ್ ಮಾಡಿದ್ರು, ಒಂದೇ ಕುಂಬಳಕಾಯಿಯ ಹುಳಿಯನ್ನ, ಒಂದೇ ಸೇರಿನ ಅಕ್ಕಿಯ ಅನ್ನವನ್ನ ಮಾಡಿ 50 ಜನ ಏನು ಮಾಡ್ತಾರೆ, ಒಟ್ಟಿಗೆ ಊಟ ಮಾಡಕ್ ಕೂತ್ಕೊಳ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ತುತ್ತು ಬರುತ್ತೆ. ಈಗ ಒಂದು ಸೇರ್ ಅಕ್ಕಿ ಅನ್ನ ಅಂತಂದ್ರೆ 50 ಜನಕ್ಕೆ ಒಂದೊಂದು ತುತ್ತಷ್ಟು ಬಂತು. ಅದನ್ನ ಒಂದು ರೌಂಡಲ್ಲಿ ಬಡಿಸ್ಕೊಳ್ತಾರೆ. ಅವಾಗ ಅವ್ರಿಗೆ ಏನಾಗುತ್ತೆ, ಇನ್ನೂ ನಾನು ತಿನ್ಬೇಕು ಅನ್ನೋ ಅಂತ ಆಸೆ ಬರುತ್ತಲ್ಲ, ಅವಾಗ 2ನೇ ತುತ್ತನ್ನ ಬಡಿಸ್ಕೊಂಡು ಹೋಗ್ತಾರೆ. ಹೀಗೆ ಅವರು ಬೇಕು ಅಂತ ಅನ್ನಿಸ್ತಾ ಇದ್ದಾಗ ಅವರು ಬಡಿಸ್ಕೊಳ್ಳೋದು, ತಿನ್ನೋದು, ಒಂದೊಂದೇ ತುತ್ತು ಬಡಿಸ್ಕೊಳ್ಳೋದು, ಸ್ವಲ್ಪ ಸಾರು ಬಡಿಸ್ಕೊಳ್ಳೋದು, ತಿನ್ನೋದು, ಹೀಗೆ ಮಾಡ್ಕೊಂಡು 50 ಕುಂಬಳಕಾಯಿ, 50 ಸೇರು ಅಕ್ಕಿ ಇಷ್ಟು ಕೂಡ ಮುಗಿದು ಹೋಗುತ್ತೆ. ಭೀಮನ ಗುಂಪಿನವರ ಜಾಣತನವನ್ನ ನೋಡಿ ರಾಮನ ಗುಂಪಿನವರಿಗೆ ಒಂದಂತೂ ಅರ್ಥ ಆಯ್ತು, ಏನು, ಅತಿಯಾದ್ರೆ ಅಮೃತವೂ ಕೂಡ ವಿಷ. ಒಂದೇ ಸರಿ ಎಲ್ಲವನ್ನ ಬಡಿಸ್ಕೊಂಡ್ಬಿಟ್ರೆ
ನಮಗೆ ತಿನ್ನಕ್ಕಾಗಲ್ಲ, ನೋಡಿದ್ರೇನೆ ನಮ್ಗೆ ಹೊಟ್ಟೆ ತುಂಬುದಂಗೆ ಆಗೋಗುತ್ತೆ. ಆದರೆ ಇವ್ರೇನು ಮಾಡಿದ್ರು, ಒಂದೊಂದೇ ಸೇರು ಅಕ್ಕಿ, ಒಂದೊಂದೇ ಕುಂಬಳಕಾಯಿ, ಅದರ ಸಾರು, ಅದರ ಅನ್ನ, ಅದನ್ನು ಒಂದೊಂದೇ ತುತ್ತು ಬಡಿಸ್ಕೊಂಡ್ರು. ಅದು ಮುಗಿದ ಮೇಲೆ ಇನ್ನೂ ಬೇಕು ಅಂತ ನಮ್ಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ವಲ್ಪನೇ ತಿಂತಾ ಇದ್ರೆ. ಆ ರೀತಿ ಮಾಡಿ ಅವ್ರು ಎಲ್ಲ ಖಾಲಿ ಮಾಡ್ತಾರಲ್ವಾ. ಸೊ ಅದರಿಂದ ಅತಿಯಾದರೆ ಅಮೃತವೂ ವಿಷ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸ್ಪರ್ಧೆಯನ್ನು ಸೋತಿದ್ರಿಂದ ಏನು ಮಾಡಿದ್ರು, ಹಿಂದಿನ ಒಂದು ವೈರತ್ವ ಇರುತ್ತಲ್ಲ ಅದನ್ನು ಮರೆತು ರಾಮನ ಗುಂಪು ಭೀಮನ ಗುಂಪಿಗೆ ಸೇರ್ಪಡೆಯಾಗತ್ತೆ. ಚೆನ್ನಾಗಿದೆ ಅಲ್ವಾ ಕತೆ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.